ಹಾಸ್ಟೆಲಲ್ಲಿ ದಿವಸ ಊಟ ಮಾಡಿ ಬೇಜಾರಾಯಿತು. ಅದೇ ಟೈಮಿಗೆ ಫ್ರೆಂಡ್ ಮದುವೆಗೆ ಇನ್ವೈಟ್ ಮಾಡಿದ ನೆನಪಾಗಿ ನಾವೆಲ್ಲ ಮದುವೆಗೆ ಹೊರಟಿದ್ವಿ. ನಮ್ಮ ಹತ್ರ ಇದ್ದಿದ್ದು ಬರೀ 2 ಗಾಡಿ, ಇನ್ನೂ 2 ಗಾಡಿ ಹೆಂಗೋ ಅಡ್ಜಸ್ಟ್ ಮಾಡ್ವಿ ನಾವು ಹೊರಟ್ವಿ. ನಮ್ಮ ಗೂಡ್ನ ಸೇರ್ಕೋಬೇಕು, ಇಲ್ಲ ಅಂದರೆ ನಮ್ಮ ಹಾಸ್ಟೆಲ್ ಗೇಟು 9 ಗಂಟೆ ಮೇಲೆ ಓಪನ್ ಇರೋಲ್ಲ. ಕೇಳಿಯೋದು ಎಷ್ಟೋ ಜನ ಹೆಣ್ಮಕ್ಳು ಎಷ್ಟು ಹುರ್ಕೊಂಡವ್ರೋ ಗೊತ್ತಿಲ್ಲ. ನಾವು ಬಂದಿದ್ದು ರಿಂಗ್ ರೋಡಲ್ಲಿರೋ RTP ಚೌಟ್ರಿಗೆ. ಅಷ್ಟೊಂದು ಜನದೊಳಗೆ ಮೊಬೈಲ್ ಹೆಂಗೆ ಬರುತ್ತೆ ವಿಡಿಯೋ ಮಾಡೋದು ಅಂತ ನಾವು ತೆಗಿಲೇ ಇಲ್ಲ. ಹಂಗೆ ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಇದೆಲ್ಲದ್ರ ಮಧ್ಯೆ ಮದುವೆ ಗಂಡ ಯಾರು ಅಂತ ತೋರ್ಸೋದೇ ಮರ್ತೋಗ್ಬಿಟ್ಟಿದ್ದೆ. ನನ್ನ ಹತ್ರ ಇರೋ ಗಾಡಿ ಬಂದು TVS ರೈಡರು. ಅದ್ರದ್ದು ಇದೇ ಪ್ರಾಬ್ಲಮ್. ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಅವನು ವಾಪಸ್ ಹೊರಟ. ಅವನ್ನ ಕಳಿಸಿ ನಾವು ಹಾಸ್ಟೆಲ್ಗೆ ಹಂಗೆ ಎಂಟ್ರಿ ಆದ್ವಿ. ನಾವು ತಂದಿದ್ದ ನಮ್ಮ ನೋಡ್ಕೊಳ್ಳೋರಿಗೆ ಕೊಟ್ವಿ. ಅಂದ್ರೆ ನಮ್ಮ ಹಾಸ್ಟೆಲ್ ವಾಚ್ಮ್ಯಾನ್, ಇವ್ರ ಹೆಸರು ಬಂದ್ರು ಮೂರ್ತಿ ಬಾಸ್ ಅಂತ. ಏನ್ ಮಾಡ್ತಾ ಇದ್ದೀನಿ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್.